ರಾಜ್ಯದಲ್ಲಿ ಹೆಚ್ಚಾಗ್ತಿದೆ ಮದ್ಯದಂಗಡಿ ಲೈಸೆನ್ಸ್ಗಳು. ಲೈಸೆನ್ಸ್ ಹೆಚ್ಚಾಗುತ್ತಿದ್ದಂತೆ ನಾಗರಿಕರಲ್ಲಿ ತಳಮಳ ಶುರುವಾಗಿರತಕ್ಕಂಥದ್ದು. ಇದರಿಂದ ಏರುತ್ತಲೇ ಇದೆ ಮದ್ಯದಂಗಡಿ ಲೈಸೆನ್ಸ್ಗಳ ಸಂಖ್ಯೆ. ಫ್ರೀಡಂ ಟಿವಿಯಲ್ಲಿ ಮದ್ಯದಂಗಡಿಗಳ ಕಂಪ್ಲೀಟ್ ಡೀಟೇಲ್ಸ್ ರಿವೀಲ್ ಮಾಡ್ತಾ ಇರತಕ್ಕಂಥದ್ದು. ರಾಜ್ಯದಲ್ಲಿ ಹೆಚ್ಚಾಗ್ತಾ ಇದೆ ಮದ್ಯದಂಗಡಿ ಲೈಸೆನ್ಸ್. ಲೈಸೆನ್ಸ್ ಹೆಚ್ಚಾಗುತ್ತಿದ್ದಂತೆ ನಾಗರಿಕರಲ್ಲಿ ತಳಮಳ ಶುರುವಾಗಿರತಕ್ಕಂಥದ್ದು. 6-7 ವರ್ಷದಿಂದ ಏರುತ್ತಲೇ ಇದೆ ಮದ್ಯದಂಗಡಿಗಳ ಲೈಸೆನ್ಸ್. ಫ್ರೀಡಂ ಟಿವಿಯಲ್ಲಿ ಮದ್ಯದಂಗಡಿಗಳ ಕಂಪ್ಲೀಟ್ ಡೀಟೇಲ್ಸ್ ರಿವೀಲ್. ರಾಜ್ಯದಲ್ಲಿ ಹೆಚ್ಚಾಗ್ತಿದೆ ಮದ್ಯದಂಗಡಿಗಳ ಲೈಸೆನ್ಸ್. ಲೈಸೆನ್ಸ್ ಹೆಚ್ಚಾಗುತ್ತಿದ್ದಂತೆ ನಾಗರಿಕರಲ್ಲಿ ತಳಮಳ ಶುರುವಾಗಿದೆ. 6-7 ವರ್ಷದಿಂದ ಏರುತ್ತಲೇ ಇದೆ ಮದ್ಯದಂಗಡಿಗಳ ಸಂಖ್ಯೆ. ಫ್ರೀಡಂ ಟಿವಿಯಲ್ಲಿ ಮದ್ಯದಂಗಡಿಗಳ ಕಂಪ್ಲೀಟ್ ಡೀಟೇಲ್ಸ್ ರಿವೀಲ್. ರಾಜ್ಯದಲ್ಲಿ ಹೆಚ್ಚಾಗ್ತಾ ಇದೆ ಮದ್ಯದಂಗಡಿ ಲೈಸೆನ್ಸ್. ಲೈಸೆನ್ಸ್ ಹೆಚ್ಚಾಗುತ್ತಿದ್ದಂತೆ ನಾಗರಿಕರಲ್ಲಿ ತಳಮಳ ಕೂಡ ಶುರುವಾಗಿರ್ತಕ್ಕಂಥದ್ದು. 6-7 ವರ್ಷದಿಂದ ಏರುತ್ತಲೇ ಇದೆ ಮದ್ಯದಂಗಡಿಗಳ ಸಂಖ್ಯೆ. ಫ್ರೀಡಂ ಟಿವಿಯಲ್ಲಿ ಮದ್ಯದಂಗಡಿಗಳ ಕಂಪ್ಲೀಟ್ ಡೀಟೇಲ್ಸ್ ರಿವೀಲ್. ರಾಜ್ಯದಲ್ಲಿ ಹೆಚ್ಚಾಗ್ತಾ ಇದೆ ಮದ್ಯದಂಗಡಿ ಲೈಸೆನ್ಸ್. ಲೈಸೆನ್ಸ್ ಹೆಚ್ಚಾಗುತ್ತಿದ್ದಂತೆ ನಾಗರಿಕರಲ್ಲಿ ತಳಮಳ ಕೂಡ ಶುರುವಾಗಿರ್ತಕ್ಕಂಥದ್ದು. ಸದ್ಯಕ್ಕೆ 6-7 ವರ್ಷದಿಂದ ಏರುತ್ತಲೇ ಇದೆ ಮದ್ಯದಂಗಡಿಗಳ ಸಂಖ್ಯೆ. ಜಾಸ್ತಿ ಆಗ್ತಾನೆ ಹೋಗ್ತಾ ಇರ್ತಕ್ಕಂಥದ್ದು. ಫ್ರೀಡಂ ಟಿವಿಯಲ್ಲಿ ಮದ್ಯದಂಗಡಿಗಳ ಕಂಪ್ಲೀಟ್ ಡೀಟೇಲ್ಸ್ ರಿವೀಲ್ ಮಾಡಲಾಗ್ತಾ ಇದೆ. ರಾಜ್ಯದಲ್ಲಿ ಹೆಚ್ಚಾಗ್ತಾ ಇರ್ತಕ್ಕಂಥದ್ದು ದಿನೇ ದಿನೇ ಮದ್ಯದಂಗಡಿಗಳ ಲೈಸೆನ್ಸ್ ಹೆಚ್ಚಾಗುತ್ತಿದ್ದಂತೆ ನಾಗರಿಕರಲ್ಲಿ ತಳಮಳ ಕೂಡ ಶುರುವಾಗಿರ್ತಕ್ಕಂಥದ್ದು. ಸದ್ಯಕ್ಕೆ 2018ರಿಂದ 2024ರವರೆಗೆ ರಾಜ್ಯದಲ್ಲಿ 3007 ಹೊಸ ಮದ್ಯದಂಗಡಿಗಳು ಓಪನ್ ಆಗಿವೆ. ಕಳೆದ ವರ್ಷ ಅತಿ ಹೆಚ್ಚು ಹೊಸ ಮದ್ಯದಂಗಡಿಗಳಿಗೆ ಸರ್ಕಾರ ಅನುಮತಿ ನೀಡಿರತಕ್ಕಂಥದ್ದು. 2023ರಲ್ಲಿ ಬರೋಬ್ಬರಿ 607 ಹೊಸ ಮದ್ಯದಂಗಡಿ ಲೈಸೆನ್ಸ್ಗಳು ಓಪನ್ ಆಗಿವೆ. 6 ತಿಂಗಳಲ್ಲಿ ರಾಜ್ಯದಲ್ಲಿ 248 ಹೊಸ ಎಣ್ಣೆ ಅಂಗಡಿಗಳಿಗೆ ಲೈಸೆನ್ಸ್ ಕೊಡಲಾಗಿದೆ. ಮದ್ಯದಂಗಡಿಗಳು ಹೆಚ್ಚಳವಾದರೆ ಕುಡುಕರ ಸಂಖ್ಯೆ ಹೆಚ್ಚಳವಾಗುವ ಆತಂಕ ಕೂಡ ಇರತಕ್ಕಂಥದ್ದು. 2018ರಿಂದ 2024ರವರೆಗೆ ಒಟ್ಟು 1887 ಹೊಸ ಲೈಸೆನ್ಸ್ ನೀಡಲಾಗಿದೆ. 2018ರಿಂದ 2024ರವರೆಗೆ ರಾಜ್ಯದಲ್ಲಿ 3000ಕ್ಕೂ ಅಧಿಕ ಲೈಸೆನ್ಸ್ಗಳು ಕೊಡಲಾಗಿರ್ತಕ್ಕಂಥದ್ದು. ಕಳೆದ ವರ್ಷ ಅತಿ ಹೆಚ್ಚು ಹೊಸ ಲೈಸೆನ್ಸ್ಗಳಿಗೆ ಅನುಮತಿ ನೀಡಲಾಗಿದೆ. ಬರೋಬ್ಬರಿ 607 ಹೊಸ ಮದ್ಯದಂಗಡಿಗಳಿಗೆ ಲೈಸೆನ್ಸ್ ಒದಗಿಸಲಾಗಿದೆ. ಹಾಗೂ 6 ತಿಂಗಳಲ್ಲಿ ರಾಜ್ಯದಲ್ಲಿ 248 ಲೈಸೆನ್ಸ್ಗಳಿಗೆ ಅನುಮತಿ ನೀಡಲಾಗಿದೆ. ಮದ್ಯದಂಗಡಿಗಳು ಹೆಚ್ಚಳವಾದರೆ ಕುಡುಕರ ಸಂಖ್ಯೆ ಹೆಚ್ಚಳವಾಗುವ ಆತಂಕದಲ್ಲಿ ಜನರಿರ್ತಕ್ಕಂಥದ್ದು. ಸುಮಾರು 3000ಕ್ಕೂ ಅಧಿಕ ಹೊಸ ಮದ್ಯದಂಗಡಿಗಳನ್ನು ಓಪನ್ ಮಾಡಲಾಗಿರ್ತಕ್ಕಂಥದ್ದು. 2018ರಿಂದ 2024ರ ಒಳಗೆ ಕಳೆದ ವರ್ಷ ಅತಿ ಹೆಚ್ಚು ಹೊಸ ಮದ್ಯದಂಗಡಿಗಳಿಗೆ ಸರ್ಕಾರ ಅನುಮತಿ ನೀಡಿರುವ ಒಂದು ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು. ಫ್ರೀಡಂ ಟಿವಿಗೆ 6 ತಿಂಗಳಲ್ಲಿ ರಾಜ್ಯದಲ್ಲಿ ಸುಮಾರು 248ಕ್ಕೂ ಹೆಚ್ಚು ಮದ್ಯದಂಗಡಿಗಳಿಗೆ ಲೈಸೆನ್ಸನ್ನು ಕೊಡಲಾಗಿದೆ. ಆ ಒಂದು ಅಬಕಾರಿ ಇಲಾಖೆಯಿಂದ 2018ರಿಂದ 2024ರವರೆಗೆ ಸುಮಾರು 3000ಕ್ಕೂ ಅಧಿಕ ಹೊಸ ಮದ್ಯದಂಗಡಿಗಳು ಓಪನ್ ಆಗಿರ್ತಕ್ಕಂಥದ್ದು. ಕಳೆದ ವರ್ಷ ಅತಿ ಹೆಚ್ಚು ಹೊಸ ಮದ್ಯದಂಗಡಿಗಳಿಗೆ ಸರ್ಕಾರ ಅನುಮತಿ ನೀಡಿದೆ. ವರ್ಷಾನುವರ್ಷ ಅದನ್ನು ಎಷ್ಟೆಲ್ಲ ರಿಲೀಸ್ ಆಗಿದೆ ಆ ಒಂದು ಲೈಸೆನ್ಸನ್ನು ನೋಡೋದಾದರೆ 2018ರಿಂದ 19 ಒಳಗೆ 365 ಲೈಸೆನ್ಸ್ ಕೊಡಲಾಗಿರ್ತಕ್ಕಂಥದ್ದು. 2019ರಿಂದ 20 350 ಲೈಸೆನ್ಸನ್ನು ರಿಲೀಸ್ ಮಾಡಲಾಗಿದೆ. 2021ನೇ ಸಾಲಿನಲ್ಲಿ 358 ಲೈಸೆನ್ಸನ್ನು ರಿಲೀಸ್ ಮಾಡಲಾಗಿದೆ. ಹಾಗೂ 21-22ನೇ ಸಾಲಿನಲ್ಲಿ 515 ಲೈಸೆನ್ಸನ್ನು ರಿಲೀಸ್ ಮಾಡಲಾಗಿದೆ. ಹಾಗೂ 22-23 ವರ್ಷಕ್ಕೆ 564 ಲೈಸೆನ್ಸನ್ನು ರಿಲೀಸ್ ಮಾಡಲಾಗಿರ್ತಕ್ಕಂಥದ್ದು. ಹಾಗೂ ಕಳೆದ ವರ್ಷ ಅತಿ ಹೆಚ್ಚು ಲೈಸೆನ್ಸನ್ನು ಅಬಕಾರಿ ಇಲಾಖೆಯಿಂದ ಪ್ರೊವೈಡ್ ಮಾಡಿರ್ತಕ್ಕಂಥದ್ದು. ಸುಮಾರು 607 ಲೈಸೆನ್ಸನ್ನು ಕೊಡಲಾಗಿದೆ. 2024 ಅಂದರೆ 6 ತಿಂಗಳಲ್ಲಿ ಸುಮಾರು ಈ ಕರೆಂಟ್ ವರ್ಷದಲ್ಲಿ 6 ತಿಂಗಳಲ್ಲಿ ಸುಮಾರು 248 ಲೈಸೆನ್ಸನ್ನು ಕೊಡಲಾಗಿರ್ತಕ್ಕಂಥದ್ದು ಅಬಕಾರಿ ಇಲಾಖೆಯಿಂದ.
ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.